ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ ದೇಶದ ಕತೆ. ನಾನು ಶರತ್. ಭಾರತದ ದೇವರ ಭೂಮಿ ಅಂದ್ರೆ ಗಾಡ್ಸ್ ಓನ್ ಕಂಟ್ರಿ ಅಂತಾನೆ ಕರೆಯಲ್ಪಡುವ ಕೇರಳ ರಾಜ್ಯ. ಕೇರಳ ನಮ್ಮ ರಾಜ್ಯದ ದಕ್ಷಿಣದ ಸೀಮಾ ರೇಖೆಯನ್ನು ಹಂಚಿಕೊಂಡಿರೋ ಪ್ರದೇಶ. ಮಲಬಾರ್ ಸಮುದ್ರ ತೀರ, ಬೆಟ್ಟ ಗುಡ್ಡ, ಹಿನ್ನೀರಿನ ಭೂಮಿಯುಳ್ಳ ಸಂಪದ್ಭರಿತ ನೆಲ. ಜನಸಂಖ್ಯೆ ವಿಷಯಕ್ಕೆ ಬಂದ್ರೆ ಭಾರತದ 16ನೆಯ ಅತಿ ದೊಡ್ಡ ರಾಜ್ಯ. ವಿಸ್ತೀರ್ಣ ಕೇವಲ 38,863 ಚದರ ಕಿಲೋಮೀಟರ್. ದೇಶದಲ್ಲೇ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಸರಾಸರಿ ಜೀವಿತಾವಧಿ ಕೂಡ ಹೆಚ್ಚು. ಸಾಂಬಾರು ಪದಾರ್ಥಗಳ ತವರು. ಹೀಗೆ ಕೇರಳ ಅಂದ್ರೆ ನೂರಾರು ವಿಷಯಗಳಲ್ಲಿ ದಿ ಬೆಸ್ಟ್. ಈ ನೆಲಕ್ಕೆ ಕೇರಳ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದನ್ನ ನೋಡೋಕೆ ಹೋದ್ರೆ ಅದರ ಇತಿಹಾಸ ನಮ್ಮನ್ನ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಕರೆದೊಯ್ಯುತ್ತೆ. ಮೌರ್ಯ ಸಾಮ್ರಾಟ ಅಶೋಕ ಕೇರಳದಲ್ಲಿ ಕೆತ್ತಿಸಿದ ಒಂದು ಶಾಸನದಲ್ಲಿ ಸ್ಥಳೀಯ ರಾಜನನ್ನು ಕೇರಳ ಪುತ್ರ ಅಂತ ಕರೆದಿದ್ದಾನೆ. ಕೇರ ಅಂದ್ರೆ ಮಲಯಾಳಂನಲ್ಲಿ ತೆಂಗು ಎಂದರ್ಥ. ಕೇರಳದಲ್ಲಿ ಬಹುಸಂಖ್ಯೆಯಲ್ಲಿರೋ ತೆಂಗಿನಿಂದಲೇ ಕೇರಳ ಅನ್ನೋ ಹೆಸರು ಬಂದಿರಬಹುದು. ಇದು ಹೆಸರಿನ ಕಥೆಯಾದ್ರೆ ರಾಮಾಯಣ ಮಹಾಭಾರತಗಳಲ್ಲೂ ಕೇರಳವನ್ನ ಪರಶುರಾಮ ಕ್ಷೇತ್ರ ಅನ್ನೋ ಹೆಸರಿನಲ್ಲಿ ಕರೆಯಲಾಗಿದೆ. ವಿಷ್ಣುವಿನ 6ನೇ ಅವತಾರ ಪರಶುರಾಮ ತನ್ನ ಕಾರ್ಯ ಸಾಧನೆಯಾದ ಮೇಲೆ ಕೈಯಲ್ಲಿರುವ ಕೊಡಲಿಯನ್ನ ಸಮುದ್ರಕ್ಕೆ ಎಸೆಯುತ್ತಾನೆ. ಅದರಿಂದ ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ಸಮುದ್ರ ಹಿಂದೆ ಸರಿದು ಈಗಿನ ಕೇರಳ ಉದ್ಭವವಾಗುತ್ತೆ. ಸಮುದ್ರದ ಮೇಲಿನಿಂದ ಬಂದ ಸ್ಥಳವಾದ್ದರಿಂದ ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ಪರಶುರಾಮ ಸರ್ಪಗಳ ರಾಜ ವಾಸುಕಿಯನ್ನ ಎಬ್ಬಿಸಿ ಅದರ ಪವಿತ್ರ ವಿಷದಿಂದ ಕೇರಳ ಸಮೃದ್ಧ ನೆಲವಾಗುವಂತೆ ಮಾಡ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ವಿಷ್ಣುವಿನ ವಾಮನ ಅವತಾರದ ಕಥೆಯಲ್ಲಿ ಬರೋ ಬಲಿ ಚಕ್ರವರ್ತಿಯನ್ನ ವಿಷ್ಣು ಪಾತಾಳಕ್ಕೆ ಕಳುಹಿಸಿದ್ದು ಇದೇ ಜಾಗದಲ್ಲಿ ಅನ್ನೋ ನಂಬಿಕೆ ಇದೆ. ಇವೆಲ್ಲ ಹಿನ್ನೆಲೆ ಹೊಂದಿದ್ದರಿಂದಲೂ ಏನೋ ಕೇರಳ ಮಾಟ ಮಂತ್ರಕ್ಕೂ ಫೇಮಸ್. ಇದರ ಹಿಂದೆ ಹೋದ್ರೆ ದೈವಗಳ ನಾಡಿನ ಒಂದೊಂದೇ ನಿಗೂಢ ಮುಖ ಬಯಲಾಗ್ತಾ ಹೋಗುತ್ತೆ. ದೇವರ ಲೆಕ್ಕವಿಲ್ಲದಂತೆ ದೈವಗಳದ್ದು ಒಂದು ಲೋಕ. ಅದು ಹೇಗಿರುತ್ತೆ? ಕೇವಲ ಓದಿ ತಿಳಿದಿದ್ದ ಮಾಟ ಮಂತ್ರಗಳು ನಿಜವಾಗಿಯೂ ಹೇಗೆ ನಡೆಯುತ್ತೆ ನೋಡೋಣ ಬನ್ನಿ. ಇಲ್ಲಿ ಮನೆಗಳಲ್ಲಿ, ದೇವಸ್ಥಾನದಲ್ಲಿ ಎಲ್ಲೋ ನೋಡಿದ್ರು ಪ್ರತಿನಿತ್ಯ ದೇವರ ಪೂಜೆ ನಡೆಯುತ್ತೆ. ಆದ್ರೆ ಒಂದು ಜಾಗದಲ್ಲಿ ಮಾತ್ರ ಪ್ರೇತಾತ್ಮಗಳ ಪೂಜೆ ನಡೆಯುತ್ತೆ. ಅದು ಎಷ್ಟು ಭಯಂಕರವಾಗಿರುತ್ತೆ. ಆ ಭೂತಗಳ ಪೂಜೆ ಮಾಡೋದಾದ್ರೂ ಯಾಕೆ? ಅದೇ ಇವತ್ತಿನ ನಮ್ಮ ದೇಶದ ಕಥೆಯಲ್ಲಿ. ನಾವೀಗಿರೋದು ತ್ರಿಶೂರಲ್ಲಿ. ಇಲ್ಲಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಕರ್ನಾವೂರಿದೆ. ಅಲ್ಲೇ ಕುಟಿ ಚಾತಾನ್ ದೇವಸ್ಥಾನ ಇರೋದು. ಅಲ್ಲಿಗೆ ನಮ್ಮ ಪಯಣ. ನಾವೀಗ ತ್ರಿಶೂರ್ನಲ್ಲಿರೋ ಒಂದು ನಿಗೂಢ ದೇವಸ್ಥಾನ ವಿಷ್ಣು ಮಾಯಾ ಕುಟ್ಟಿ ಚಾತನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಗಳಲ್ಲೂ ಶಿವ, ವಿಷ್ಣು, ಶಕ್ತಿಯನ್ನೇ ವಿವಿಧ ರೂಪಗಳಲ್ಲಿ ಆರಾಧಿಸಲಾಗುತ್ತೆ. ಅವೆಲ್ಲ ಯಾವುದೋ ದೇವರ ಅಂಶಗಳೇ. ಆದ್ರೆ ವಿಷ್ಣುಮಾಯ ಕುಟ್ಟಿ ಚಾತನ್ ದೇವರ ಹಿಂದೆ ಒಂದು ವಿಚಿತ್ರ ಕಥೆ ಇದೆ. ಇಲ್ಲಿ ಆರಾಧಿಸಲಾಗೋ ದೇವರು ಬೇರೆ ಎಲ್ಲ ದೇವರುಗಳಂತಲ್ಲ. ಯಾಕೆಂದ್ರೆ ವಿಷ್ಣುಮಾಯ ಶಿವನ ಅಂಶ. ಆದರೆ ತಾಯಿ ಮಾತ್ರ ಶಿವನ ಯಾವುದೇ ಅರ್ಧಾಂಗಿಯರಲ್ಲ.
ಪಾರ್ವತಿ, ಗಂಗೆ ಇವರ್ಯಾರು ಕುಟ್ಟಿಚಾತನ್ಗೆ ಜನ್ಮ ನೀಡಿಲ್ಲ. ಇಂತಹ ವಿಷ್ಣುಮಾಯ ಕುಟ್ಟಿಚಾತನ್ ತಂತ್ರ ಮಂತ್ರಗಳ ಅಧಿದೇವತೆ. ಹೂವು ಹಣ್ಣು ನೈವೇದ್ಯಗಳಿಂದ ತೃಪ್ತನಾಗುವ ದೇವರಲ್ಲ ಈ ಕುಟ್ಟಿಚಾತನ್. ಅದು ಯಾಕೆ, ಅದರ ಹಿಂದೆ ಇರೋ ರಹಸ್ಯ ಆದ್ರೂ ಏನು ಅನ್ನೋದನ್ನ ಇವತ್ತು ನೋಡೋಣ. ಈ ಕುಟ್ಟಿಚಾತನ್ ದೇವಸ್ಥಾನ ಸುಮಾರು 400 ವರ್ಷಕ್ಕಿಂತ ಹಳೆಯ ದೇವಸ್ಥಾನ. ಇಲ್ಲಿನ ಪೂಜಾರಿಗಳು ವಂಶ ಪಾರಂಪರ್ಯವಾಗಿ ಪೂಜೆ ಸಲ್ಲಿಸ್ತಾ ಬಂದಿದ್ದಾರೆ. ಕರನಾಯನ್ ವಿಷ್ಣುಮಾಯ ಕುಟ್ಟಿಚಾತನ್ ದೇವಸ್ಥಾನ ಕೇರಳದ ತ್ರಿಶೂರ್ನಲ್ಲಿದೆ. ಇದು 400 ವರ್ಷಗಳ ಹಳೆಯದಾದ ದ್ರಾವಿಡ ಶೈಲಿಯಲ್ಲಿ ಕಟ್ಟಲ್ಪಟ್ಟ ದೇವಸ್ಥಾನ. ಇಲ್ಲಿ ಮುಖ್ಯವಾಗಿ ಆರಾಧಿಸಲ್ಪಡುವ ದೇವರು ವಿಷ್ಣುಮಾಯ ಕುಟ್ಟಿಚಾತನ್. ಮಾಟ ಮಂತ್ರ ಮತ್ತು ವಶೀಕರಣಕ್ಕೆ ಒಳಗಾದವರು ಬಿಡುಗಡೆ ಹೊಂದಕ್ಕೋಸ್ಕರ ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾರೆ. ಕುಟ್ಟಿ ಹೆಸರೇ ಹೇಳುವಂತೆ ಇವರು ಬಾಲದೈವ, ವಾಮ ಮಾರ್ಗದಲ್ಲಿ ಆರಾಧಿಸಿಕೊಳ್ಳುವ ಶಕ್ತಿ. ലോകത്തിന്റെ നാനാഭാഗത്തു നിന്നും വ്യത്യസ്തമായ ಜೀವನದಲ್ಲಿ ನೊಂದವರು ದೇಶದ ನಾನಾ ಭಾಗಗಳಿಂದ ಇಲ್ಲಿಗೆ ಬರ್ತಾರೆ. ಅವ್ರ ತೊಂದರೆಗಳನ್ನ ನಮ್ಮ ಮಂತ್ರ ಸಾಧನೆಗಳಿಂದ ನಿವಾರಿಸ್ತೀವಿ. കിട്ടുന്ന രീതിയിൽ നമ്മൾ ഇവിടെ നിന്നെല്ലാം ചെയ്തു കൊടുക്കാറുണ്ട്. ಮಾಟ ಮಂತ್ರ ಮಾಡಿದ್ರೆ ವ್ಯವಹಾರಿಕ ಅಥವಾ ಸಾಂಸಾರಿಕ ತೊಂದರೆಗಳಿದ್ರೆ ಅತಿ ಬೇಗ ನಿವಾರಿಸುವ ಶಕ್ತಿ ಕುಟ್ಟಿಚಾತನ್ಗೆ ಇದೆ ಅನ್ನೋದು ನಂಬಿಕೆ. ಶಿವನ ಮಕ್ಕಳಾದ ಗಣೇಶ, ಸುಬ್ರಹ್ಮಣ್ಯ ದೇವರುಗಳನ್ನ ವೇದ ಮಾರ್ಗದಲ್ಲಿ ಪೂಜಿಸಿದರೆ ಕುಟ್ಟಿಚಾತನ್ನನ್ನು ವಾಮ ಮಾರ್ಗದಲ್ಲಿ ಒಲಿಸಿಕೊಳ್ಳಲಾಗುತ್ತೆ. ಇಡೀ ದೇಶದಲ್ಲಿ ಕೇವಲ ಕೇರಳದಲ್ಲಿ ಮಾತ್ರ ಕುಟ್ಟಿಚಾತನ್ಗೆ ಪೂಜೆ. ഒരിക്കലും ಆಗೋದೇ ಇಲ್ಲ ಅನ್ನೋ ಕೆಲಸಗಳನ್ನ ಮಂತ್ರ ಸಾಧನೆಗಳಿಂದ ಕುಟ್ಟಿಚಾತನ್ ದೇವಸ್ಥಾನದಲ್ಲಿ ಪರಿಹಾರ ಕೊಡ್ತೀವಿ. പറ്റുന്നതാണ്. ವಿಷ್ಣುಮಾಯ ದೇವಸ್ಥಾನದಲ್ಲಿ ಪೂಜೆ ಮಾಡುವ ವಿಧಾನ ನೋಡಿದ್ರೆ ವಿಚಿತ್ರ ಅನ್ಸುತ್ತೆ. ಇಲ್ಲಿ ದೇವರನ್ನ ಹೂವು ಹಣ್ಣು ಮಂತ್ರಗಳನ್ನ ಹೇಳಿ ಅರ್ಚಿಸಲಾಗಲ್ಲ. ಮಾಟ ಮಂತ್ರಗಳೇ ಇಲ್ಲಿ ಮುಖ್ಯ ವಿಧಾನ. ಕಲಿಗಾಲದಲ್ಲಿ ವಿಷ್ಣುಮಾಯವನ್ನು ಮಾಟ ಮಂತ್ರಗಳಿಂದ ಆರಾಧನೆ ಮಾಡಿದ್ರೆ ಫಲ ಕೂಡ ಬೇಗ ಸಿಗುತ್ತಂತೆ. ಬಿಸಿನೆಸ್ വളരെ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗಿ ಬೀದಿಗೆ ಬಂದಿದ್ದೆ. ಜೀವಪ್ಸೆಗೊಂದು ಜೀವನ ಬೇಡ ಅನಿಸ್ದಾಗ ಕುಟ್ಟಿಚಾತನ್ ಹತ್ರ ಬಂದೆ. ಈ ದೇವರು ನನ್ನ ಕಷ್ಟ ನಿವಾರಿಸಿ ನನಗೆ ಶಾಂತಿ ಕೊಟ್ಟಿದ್ದಾನೆ. പിന്നെ 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 എൻ്റെ പ്രശ്നങ്ങളെല്ലാം മാറി തുടങ്ങി. ಕುಟ್ಟಿಚಾತನ್ ಶಕ್ತಿ ಅನೇಕ ಸಿನಿಮಾ ಕ್ಷೇತ್ರದವರನ್ನ, ವ್ಯವಹಾರ ಕ್ಷೇತ್ರದ ದಿಗ್ಗಜರನ್ನ ಆಕರ್ಷಿಸಿದೆ. ಬಿಡಿಸಲಾಗದ ಸಮಸ್ಯೆಗಳನ್ನ ಕುಟ್ಟಿಚಾತನ್ ಸುಲಭದಲ್ಲಿ ಬಗೆಹರಿಸಿಕೊಟ್ಟಿದ್ದಾನೆ. ಆತನನ್ನು ಆರಾಧಿಸಿದ್ರೆ ಪವಾಡದಂತೆ ಜೀವನ ಬದಲಾಗುತ್ತೆ ಅಂತಾರೆ ಅನುಭವಿಗಳು. ബുദ്ധിമുട്ട് കാരണമാണ് ഞാൻ ഇവിടെ എത്തിയത്. ಜೀವನದಲ್ಲಿ ತುಂಬ ತೊಂದರೆ ಇತ್ತು. ಆದರೆ ಕಳೆದ 20 ವರ್ಷದಿಂದ ಇಲ್ಲಿಗೆ ಬರ್ತಿದ್ದೀನಿ. ಇಲ್ಲಿನ ವಿಧಿ ವಿಧಾನಗಳು ಚಾಚು ತಪ್ಪದೆ ಪಾಲಿಸ್ತೀನಿ. ಆದ್ರಿಂದ ದೇವರು ನಾನು ಕೇಳಿದೆಲ್ಲ ಕೊಡ್ತಾನೆ. പ്രാർത്ഥിച്ച് പോയി കഴിഞ്ഞെങ്കിൽ ആ കാര്യം നടന്നിരിക്കും. ಹಾಗಿದ್ರೆ ಕುಟ್ಟಿಚಾತನನ್ನು ಬೇರೆ ರೀತಿಯಲ್ಲಿ ಯಾಕೆ ಆರಾಧಿಸೋಲ್ಲ? ಇಷ್ಟೆಲ್ಲ ಪ್ರಭಾವಿ ದೇವರು ಅಂದ್ರೆ ಅದಕ್ಕೇನು ಕಾರಣ? ಅದನ್ನ ತಿಳ್ಕೋಬೇಕು ಅಂದ್ರೆ ಕುಟ್ಟಿಚಾತನ್ ಅನ್ನೋ ದೈವ ಹೇಗೆ ಹುಟ್ಕೊಳ್ತು ಅನ್ನೋದನ್ನ ನೋಡಲೇಬೇಕು. ಕುಟ್ಟಿಚಾತನ್ ಅನ್ನೋ ಶಿವಪುತ್ರನ ಜನ್ಮ ಹೇಗಾಯ್ತು ಅನ್ನೋದರ ಹಿಂದೆ ಒಂದು ಕಥೆಯಿದೆ. ಶಿವ ಒಮ್ಮೆ ಬೇಟೆಯಾಡೋಕೆ ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಹೆಣ್ಣಿನ ಒಂದು ಸುಂದರ ಧ್ವನಿ ಕೇಳಿಸುತ್ತೆ. ಧ್ವನಿಯ ಜಾಡನ್ನು ಹಿಡಿದು ಹೊರಟ ಶಿವನಿಗೆ ಕಂಡದ್ದು ಕೂಲಿವಾಕ ಅನ್ನೋ ಒಂದು ಸುಂದರವಾದ ಕಾಡಿನ ಕನ್ಯೆ. ಆ ಯುವತಿಯ ಸೌಂದರ್ಯಕ್ಕೆ ಪರಮವಿರಾಗಿ ಶಿವನೂ ಮನಸೋಲ್ತಾನೆ. ಆಕೆಯನ್ನ ಹೊಂದೋ ತನ್ನ ಬಯಕೆಯನ್ನ ವ್ಯಕ್ತಪಡಿಸ್ತಾನೆ. ಕೂಲಿವಾಕಾಳು ಇದಕ್ಕೆ ಸಮ್ಮತಿಸುತ್ತಾಳೆ. ತಾನು ಬೇಟೆ ಮುಗಿಸಿ ಬರುವ ತನಕ ಇಲ್ಲಿಯೇ ಕಾದಿರು ಅಂತ ಶಿವ ಹೇಳಿ ಹೋಗ್ತಾನೆ. ಆದ್ರೆ ಕೂಲಿವಾಕ ಇಕ್ಕಟ್ಟಿಗೆ ಸಿಲುಕ್ತಾಳೆ. ಪಾರ್ವತಿಯ ಆರಾಧಿಸೋ ಕೂಲಿವಾಕಳಿಗೆ ಶಿವನನ್ನು ಸ್ವೀಕರಿಸಿದರೆ ಪಾರ್ವತಿಯ ಸಿಟ್ಟನ್ನ ಎದುರಿಸಬೇಕು, ನಿರಾಕರಿಸಿದರೆ ಶಿವನ ಸಿಟ್ಟಿಗೆ ಸಿಲುಕಬೇಕಾದ ಪರಿಸ್ಥಿತಿ. ಏನು ಮಾಡಲು ಅರಿಯದೆ ಪಾರ್ವತಿಯ ಮೊರೆ ಹೋಗ್ತಾಳೆ.
ಕೂಲಿವಾಕಳ ಎದುರು ಪ್ರತ್ಯಕ್ಷವಾದ ಪಾರ್ವತಿ ಕೂಲಿವಾಕಳಿಗೆ ಏಕೆ ಈ ಪರಿಸ್ಥಿತಿ ಎದುರಾಗಿದೆ ಅನ್ನೋದನ್ನ ವಿವರಿಸ್ತಾಳೆ. ಅದು ಗಣೇಶ ಮಗುವಾಗಿದ್ದಾಗಿನ ಕಾಲ. ಈಗಿನ ಕೂಲಿವಾಕಳೆ ಆಗಿನ ಮನಸ್ವಿನಿ. ಮನಸ್ವಿನಿ ಕೈಲಾಸದಲ್ಲಿ ಪಾರ್ವತಿಯ ದಾಸಿಯಾಗಿರ್ತಾಳೆ. ಪಾರ್ವತಿ ಎಲ್ಲೋ ಹೋಗಿದ್ದಾಗ ಹಸಿವಿನಿಂದ ಅಳುತ್ತಿರುವ ಗಣೇಶನಿಗೆ ಮನಸ್ವಿನಿ ಹಾಲು ಕುಡಿಸಿರ್ತಾಳೆ. ಇದನ್ನ ಕಂಡು ಸಿಟ್ಟಿಗೆದ್ದ ಪಾರ್ವತಿ ನೀನು ಮಾನವಳಾಗಿ ಜನಿಸು ಅಂತ ಮನಸ್ವಿನಿಗೆ ಶಾಪ ನೀಡ್ತಾಳೆ. ಆದ್ರೆ ಪಾರ್ವತಿಗೆ ತನ್ನ ತಪ್ಪಿನ ಅರಿವಾಗಿ ಮನಸ್ವಿನಿ ಶಿವನ ಮಗುವಿಗೆ ಹಾಲುಣಿಸುವಂತಾಗಲಿ ಅನ್ನೋ ವರ ನೀಡ್ತಾಳೆ. ಅದೇ ಮನಸ್ವಿನಿ ಕೂಲಿವಾಕಾಳಾಗಿ ಆದಿವಾಸಿ ಕುಟುಂಬದಲ್ಲಿ ಜನಿಸುತ್ತಾಳೆ. ಇದೆಲ್ಲ ಕಥೆಯನ್ನು ಪಾರ್ವತಿ ಕೂಲಿವಾಕಳಿಗೆ ವಿವರಿಸುತ್ತಾಳೆ. ಅಲ್ಲದೆ ಕೂಲಿವಾಕಾಳ ದೇಹ ಹೊಕ್ಕು ತಾನೇ ಶಿವನನ್ನ ಕೂಡುವುದಾಗಿ, ಹಾಗೆ ಹುಟ್ಟಿದ ಮಗು ಕೂಲಿವಾಕಳಲ್ಲಿ ಬೆಳೆಯುವುದು ಮತ್ತು ಮುಂದೆ ಜಲಂಧರ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡುವುದು ಅಂತ ಪಾರ್ವತಿ ಹೇಳ್ತಾಳೆ. ಹಾಗೆ ಕೂಲಿವಾಕಳ ದೇಹದಲ್ಲಿ ಹೊಕ್ಕ ಪಾರ್ವತಿ ಬೇಟೆಯಿಂದ ಮರಳಿದ ಶಿವನನ್ನ ಕೂಡ್ತಾಳೆ. ಕೂಲಿವಾಕಳ ಗರ್ಭದಿಂದ ಚಾತನ್ ಅನ್ನೋ ಮಗು ಹುಟ್ಟುತ್ತೆ. ಆ ಮಗುವಿನ ರಕ್ಷಣೆಗಾಗಿ ಶಿವ ಕೋಣವೊಂದನ್ನ ನೇಮಿಸ್ತಾನೆ. ಶಿವನ ಅಂಶದಿಂದ ಹುಟ್ಟಿದ ಚಾತನ್ಗೆ 7 ವರ್ಷ ಕಳೆದ ಮೇಲೆ ನಾರದ ಮುನಿಯಿಂದ ತನ್ನ ನಿಜವಾದ ತಂದೆ ತಾಯಿ ಯಾರೆಂದು ತಿಳಿಯುತ್ತೆ. ಅವರನ್ನ ನೋಡಲು ಚಾತನ್ ತನ್ನ ಕೋಣದ ಮೇಲೇರಿ ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸದ ಪ್ರವೇಶದಲ್ಲಿ ನಂದಿ ಚಾತನ್ನನ್ನ ತಡೆಯುತ್ತೆ. ಕೋಪಗೊಂಡ ಚಾತನ್ ವಿಷ್ಣುವಿನ ಮಾಯಾ ವೇಷ ಧರಿಸಿ ಕೈಲಾಸದ ಒಳಗೆ ಪ್ರವೇಶಿಸುತ್ತಾನೆ. ತಮ್ಮ ಮಗು ಚಾತನ್ನನ್ನ ನೋಡಿದ ಶಿವ ಪಾರ್ವತಿಗೆ ಸಂತೋಷವಾಗುತ್ತೆ. ವಿಷ್ಣುವಿನ ಮಾಯಾ ರೂಪವನ್ನ ಜಾಗೃತಿಗೊಳಿಸಿದ್ದರಿಂದ ಚಾತನ್ಗೆ ವಿಷ್ಣು ಮಾಯಾ ಅನ್ನೋ ಹೆಸರನ್ನ ಶಿವ ನೀಡ್ತಾನೆ. ಮುಂದೆ ತ್ರಿಲೋಕವನ್ನ ನಡುಗಿಸುತ್ತಿದ್ದ ಜಲಂಧರ ಅನ್ನೋ ರಾಕ್ಷಸನನ್ನ ವಿಷ್ಣುಮಾಯ ಕುಟ್ಟಿ ಚಾತನ್ ಸಂಹರಿಸುತ್ತಾನೆ. ಇದನ್ನು ನೋಡಿ ಸಂತೋಷಗೊಂಡ ಇಂದ್ರ ಸ್ವರ್ಗದಲ್ಲೇ ಇರುವಂತೆ ಚಾತನ್ಗೆ ಹೇಳ್ತಾನೆ. ಆದರೆ ಇದನ್ನ ತಿರಸ್ಕರಿಸಿದ ಚಾತನ್ ತನ್ನ ಅಗತ್ಯ ತನ್ನವರಿಗೆ ಇದೆ ಅಂತ ತನ್ನ ಕಾಡಿಗೆ ಹಿಂದಿರುಗುತ್ತಾನೆ. ಅಲ್ಲಿ ಎಲ್ಲರ ರಕ್ಷಣೆ ಮಾಡುತ್ತಾ ಇಂದಿಗೂ ವಿಷ್ಣುಮಾಯ ಕುಟ್ಟಿ ಚಾತನ್ ನಿಂತಿದ್ದಾನೆ. ಈ ದೇವಸ್ಥಾನದಲ್ಲಿ ಒಂದು ವಿಚಿತ್ರವಾದ ವಿಷಯ ನೋಡಿದೆ. ಈ ದೀಪದ ಕಂಬದ ಮೇಲೆ ಒಂದು ಕೋಣದ ವಿಗ್ರಹ ಇದೆ. ಅದು ಕುಟ್ಟಿ ಚಾತನ್ ದೇವರ ವಾಹನ. ಅದಕ್ಕೆ ಅಂತ ಇಲ್ಲಿ ಕೋಣನೂ ಸಹ ಸಾಕ್ತಾ ಇದೆ. ಕೇರಳದಲ್ಲಿ ಅನೇಕ ಕುಟ್ಟಿ ಚಾತನ್ ದೇವಸ್ಥಾನಗಳಿವೆ. ಆದ್ರೆ ಅವುಗಳೆಲ್ಲಕ್ಕಿಂತ ಈ ದೇವಸ್ಥಾನ ವಿಶೇಷವಾಗಿದೆ. ಅದು ಯಾಕೆ? ಇದರ ಹಿಂದೆ ಅಂಥ ವಿಶೇಷ ಏನಿದೆ ಅನ್ನೋದನ್ನ ನೋಡೋಣ. ತ್ರಿಶೂರ್ನ ಈ ವಿಷ್ಣುಮಾಯ ಕುಟ್ಟಿ ಚಾತನ್ ದೇವಸ್ಥಾನ ನಿರ್ಮಿಸಿ 400 ವರ್ಷಗಳೇ ಕಳೆದಿವೆ. ಈ ದೇವಸ್ಥಾನದ ಹುಟ್ಟಿನ ಹಿಂದೆ ಒಂದು ಪವಾಡ ಸದೃಶ ಕಥೆ ಇದೆ. ಸುಮಾರು 400 ವರ್ಷಗಳ ಹಿಂದೆ ದೇವಸ್ಥಾನದ ಪೂಜಾರಿ ವಂಶದ ಹಿರಿಯರೊಬ್ಬರ ಕನಸಲ್ಲಿ ಕುಟ್ಟಿ ಚಾತನ್ ಬಂದು, ನನಗೆ ಜನಸೇವೆ ಮಾಡಬೇಕಿದೆ, ನನ್ನದೊಂದು ದೇವಸ್ಥಾನ ಕಟ್ಟು ಅಂತ ಕನಸು ಬಿತ್ತಂತೆ. ಮರುದಿನ ಎಂದಿನಂತೆ ದೈನಂದಿನ ಕೆಲಸಕ್ಕೆ ನದಿಗೆ ಹೋದಾಗ ಯಾವುದೋ ವಸ್ತು ಫಳಫಳನ್ನೇ ಹೊಳೆಯುತ್ತಿತ್ತಂತೆ. ತೆಗೆದು ನೋಡಿದ್ರೆ ಅದು ಕುಟ್ಟಿ ಚಾತನ್ ಮೂರ್ತಿ. ಕನಸು ಬಿದ್ದ ಮರುದಿನವೇ ಚಾತನ್ ಮೂರ್ತಿ ಸಿಕ್ಕಿದ್ದು ಪವಾಡವಲ್ಲದೆ ಇನ್ನೇನು. ಆ ಹಿರಿಯ ಕುಟ್ಟಿ ಚಾತನ್ಗೆ ಒಂದು ಮಂದಿರ ನಿರ್ಮಿಸಿ ಪೂಜೆ ಸಲ್ಲಿಸತೊಡಗಿದ್ರು. 10 ತಲೆಮಾರುಗಳಿಂದ ಈ ದೇವಸ್ಥಾನನ ನಡೆಸ್ಕೊಂಡು ಬಂದಿದ್ದೀವಿ. ಕುಟ್ಟಿ ಚಾತನ್ ಸಂಬಂಧಪಟ್ಟ ಮಂತ್ರವಿದ್ಯೆಗಳನ್ನ ನಮ್ಮ ಪೂರ್ವಿಕರು ಕೊಟ್ಟು ಹೋಗಿದ್ದಾರೆ. ಅದರ ಪ್ರಕಾರವೇ ವಿಧಿವಿಧಾನಗಳನ್ನ ಮತ್ತು ಕರ್ಮಗಳನ್ನ ಪಾಲಿಸ್ತಿದ್ದೀವಿ. ಮಾತು ಕೊಟ್ಟಂತೆ ಇಂದಿನವರೆಗೂ ಕುಟ್ಟಿ ಚಾತನ್ ಭಕ್ತರ ಆಸೆಯನ್ನೆಲ್ಲ ನಡೆಸಿಕೊಟ್ಟಿದ್ದಾನೆ. ಇಚ್ಛೆ ಪಟ್ಟಿದ್ದಕ್ಕೆಲ್ಲ ತಥಾಸ್ತು ಅಂದಿದ್ದಾನೆ. ಅದಕ್ಕಾಗಿಯೇ ಕುಟ್ಟಿ ಚಾತನ್ಗೆ ನಡೆದುಕೊಳ್ಳೋ ಭಕ್ತರು ಬಹಳ. ಆದರೆ ಈತನನ್ನ ಒಲಿಸಿಕೊಳ್ಳೋ ದಾರಿ ಮಾತ್ರ ವಿಚಿತ್ರ. ಕೇವಲ ಪುಸ್ತಕಗಳಲ್ಲಿ ಓದಿದ್ದ ಮಾಟ ಮಂತ್ರ ನೈಜವಾಗಿ ನೋಡೋಕೆ ಹೇಗಿರುತ್ತೆ ಅನ್ನೋ ಕುತೂಹಲ ನಮಗೂ ಇತ್ತು.
ಕುಟ್ಟಿ ಚಾತನ್ ದೇವಾಲಯದಲ್ಲಿ ಆ ಅವಕಾಶ ಸಿಕ್ಕಿತ್ತು. ನಿಮಗೂ ಆ ಕುತೂಹಲ ಇದೆ ಅಲ್ವಾ? ಹಾಗಿದ್ರೆ ಬನ್ನಿ ನೋಡೋಣ. ಈ ಕುಟ್ಟಿ ಚಾತಾನ್ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆ ಸರಿಯಾಗಿ ಒಂದು ಪೂಜೆ ನಡೆಯುತ್ತೆ. ಆಗ ದೇವ್ರಿಗಾಗಿ ಚಂಡೆ ನುಡಿಸ್ತಾರೆ. ಪುರೋಹಿತರ ಮೇಲೆ ದೇವ್ರು ಬಂದು ಅವರು ಭಕ್ತರ ಕಷ್ಟಗಳನ್ನ ತಿಳ್ಕೊಂಡು ಪರಿಹಾರ ಕೊಡ್ತಾರಂತೆ. ನನಗೂ ಒಂದಷ್ಟು ಇಚ್ಛೆಗಳಿದೆ, ಅವ್ರಿಗೆ ಹೇಳ್ಕೊಬೇಕು ಅಂತ ಕಾಯ್ತಾ ಇದ್ದೀನಿ. ಕುಟ್ಟಿ ಚಾತನ್ ದೇವಾಲಯದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ವಿಶೇಷ ಪೂಜೆ ಇರುತ್ತೆ. ಅದರಲ್ಲೂ ರಾತ್ರಿ ನಡೆಯೋ ಪೂಜೆ ಇನ್ನೂ ವಿಶೇಷವಾಗಿರುತ್ತೆ. ನಾವು ಹೋದಾಗ ಮಧ್ಯಾಹ್ನವಾಗಿತ್ತು. ಕುಟ್ಟಿ ಚಾತನ್ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಪೂಜೆಗೆ ಸಕಲ ಸಿದ್ಧತೆಗಳು ಆಗಿದ್ವು. ಒಂದು 7-8 ಜನರ ಗುಂಪು ಚಂಡೆ ಅಥವಾ ಚಂಡ ಅನ್ನೋ ವಾದ್ಯದ ಜೊತೆ ಬಂದು ಅರ್ಚಕರ ಎದುರು ನಿಂತು ಅದನ್ನು ಜೋರಾಗಿ ಬಾರಿಸತೊಡಗಿದ್ರು. ಆ ಚಂಡೆನಾದಕ್ಕೆ ಎಂತಹ ಶಕ್ತಿ ಇದೆ ಅಂತಂದ್ರೆ ಮೈಯೆಲ್ಲ ಒಂದು ಕ್ಷಣ ರೋಮಾಂಚನವಾಯಿತು. ವೀಕ್ಷಕರೇ, ಕುಟ್ಟಿ ಚಾತನ್ ಎದುರು ಚಂಡೆಯನ್ನ ಏಕೆ ನುಡಿಸ್ತಾರೆ, ಈ ವಾದ್ಯದ ವಿಶೇಷತೆ ಏನು ಅನ್ನೋದನ್ನ ನಿಮಗಿಲ್ಲಿ ಹೇಳಲೇಬೇಕು. ಚಂಡೆಯ ನಾದ ಸುತ್ತಮುತ್ತಲ ನೆಗೆಟಿವ್ ಎನರ್ಜಿ ಕಡಿಮೆ ಮಾಡುತ್ತೆ ಮತ್ತು ಭಕ್ತರಲ್ಲಿ ಏಕಾಗ್ರತೆ ಹೆಚ್ಚಿಸುತ್ತೆ ಅನ್ನೋ ನಂಬಿಕೆ ಇದೆ. ಸಾಮಾನ್ಯವಾಗಿ ದೇವರ ಎದುರು ಜಾಗಟೆ, ಘಂಟೆಯಂತಹ ಮಂಗಳವಾದ್ಯ ನುಡಿಸ್ತಾರೆ. ಆದ್ರೆ ಭೂತ ದೈವಗಳಂತಹ ಶಕ್ತಿಯ ಆರಾಧನೆಗೆ ಚಂಡೆ ಬಳಸ್ತಾರೆ. ಕುಟ್ಟಿ ಚಾತನ್ ಇಂತಹ ಗುಂಪಿಗೆ ಸೇರಿದ ದೇವರಾದ್ರಿಂದ ಇಲ್ಲಿ ಚಂಡೆಗೆ ಮಹತ್ವದ ಸ್ಥಾನ. ಪ್ರಾಚೀನ ಗ್ರಂಥಗಳಾದ ತಂತ್ರ ಸಮುಚ್ಚಯ ಮತ್ತು ಶೇಷ ಸಮುಚ್ಚಯಗಳಲ್ಲಿ ನಿರ್ದಿಷ್ಟ ದೇವರನ್ನ ತೃಪ್ತಿಪಡಿಸೋಕೆ ನಿರ್ದಿಷ್ಟ ಪೂಜಾ ವಿಧಾನಗಳನ್ನ ವಿವರಿಸಲಾಗಿದೆ. ಅದರ ಪ್ರಕಾರ ಚಂಡಾವಾದ್ಯವನ್ನ ದೇವರನ್ನ ಜಾಗೃತಿಗೊಳಿಸೋಕೆ ಬಳಸಲಾಗುತ್ತೆ. ಕೆಲವರ ನಂಬಿಕೆಯ ಪ್ರಕಾರ ಮಂತ್ರ ಮತ್ತು ವಾದ್ಯನಾದಗಳಿಂದ ನಿರ್ದಿಷ್ಟ ಆಂಬಿಯನ್ಸ್ನಲ್ಲಿ ಶಕ್ತಿ ಜಾಗೃತಗೊಳ್ಳುತ್ತೆ. ಅದು ಮನುಷ್ಯನ ದೇಹದಲ್ಲಿ ಪ್ರವೇಶಿಸಿ ತ್ರಿಕಾಲಗಳನ್ನು ಹೇಳುತ್ತೆ. ಕುಟ್ಟಿ ಚಾತನ್ ದೇವಸ್ಥಾನದಲ್ಲೂ ಕೂಡ ನಮ್ಮ ಕಣ್ಣೆದುರೇ ಇಂತಹ ಒಂದು ವಿಸ್ಮಯ ಘಟನೆ ನಡೆಯಲಿತ್ತು. ನಿಧಾನವಾಗಿ ಅಸುರ ದೇವತೆ ವಿಷ್ಣು ಮಾಯ ಜಾಗೃತಗೊಳ್ತಾ ಇದ್ದ. ಚಂಡಾನಾದ ತೀವ್ರಗೊಳ್ತಾ ಇದ್ದ ಹಾಗೆ ಪೂಜಾರಿಯ ದೇಹದ ಮೇಲೆ ಚಾತನ್ ಪ್ರವೇಶ ಮಾಡ್ತಾ ಇದ್ದ. ಕೊನೆಗೊಮ್ಮೆ ಪೂಜಾರಿ ಸಂಪೂರ್ಣವಾಗಿ ಕುಟ್ಟಿ ಚಾತನ್ ಆಗಿ ಬದಲಾಗಿದ್ದ. ಕುಟ್ಟಿ ಚಾತನ್ ಆಗಿ ಬದಲಾದ ಪೂಜಾರಿ ಭಯ ಹುಟ್ಟಿಸುವಂತಿದ್ದ. ನಮ್ಮ ಕಣ್ಣೆದುರಲ್ಲೇ ಸಾಕ್ಷಾತ್ ವಿಷ್ಣುಮಾಯ ಕುಟ್ಟಿ ಚಾತನ್ ಇದ್ದನೇನೋ ಅನ್ನುವಂತ ಭಾಸವಾಗ್ತಾ ಇತ್ತು. ಭಯಂಕರವಾದ ಮುಖ, ಕೆಂಪಡರಿದ್ದ ಕಣ್ಣುಗಳ ಜೊತೆಗೆ ಇಜಾರ ಅನ್ನೋ ಕುಟ್ಟಿ ಚಾತನ್ ವಾದ್ಯ, ಗಂಟೆಗಳ ನಿನಾದ, ಮಂದವಾಗಿ ಉರಿಯುತ್ತಿದ್ದ ದೀಪಗಳ ಬೆಳಕು, ಇವೆಲ್ಲ ನಮ್ಮನ್ನ ಯಾವುದೋ ಟ್ರಾನ್ಸ್ ಒಳಗಡೆ ಕರ್ಕೊಂಡು ಹೋಗ್ತಾ ಇತ್ತು. ಜನರು ಒಂದೊಂದಾಗಿ ತಮ್ಮ ಸಮಸ್ಯೆಗಳನ್ನ ಪೂಜಾರಿ ದೇಹ ಪ್ರವೇಶಿಸಿರುವ ಕುಟ್ಟಿ ಚಾತನ್ ಬಳಿ ಹೇಳತೊಡಗಿದ್ರು. ಕುಟ್ಟಿ ಚಾತನ್ ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ತಕ್ಕನಾದ ಪರಿಹಾರ ನೀಡ್ತಾ ಇದ್ದ. ನಾವು ಕೂಡ ಕೆಲವು ಪ್ರಶ್ನೆಗಳನ್ನ ಕುಟ್ಟಿ ಚಾತನ್ ಎದುರು ಇಟ್ವಿ. ಏನಾಶ್ಚರ್ಯ, ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಆ ಪೂಜಾರಿ ಹೇಳ್ತಾ ಇದ್ದ.
ಜೊತೆಗೆ ಕೆಲವು ಪರಿಹಾರಗಳನ್ನು ಹೇಳ್ದ. ಎಲ್ಲಿಂದಲೋ ಬಂದಿರೋ ನಾವು, ಎಲ್ಲೋ ಇರುವ ಕುಟ್ಟಿ ಚಾತನ್ ಆದ್ರೂ ನಮ್ಮ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದ. ಅದನ್ನ ಕೇಳಿ ದಂಗಾಗಿ ಬಿಟ್ಟಿದ್ವಿ. ಕುಟ್ಟಿ ಚಾತನ್ ಶಕ್ತಿಯ ನಂಬದೆ ಬೇರೆ ದಾರಿನೇ ಇರಲಿಲ್ಲ. ಅದೊಂದು ಅದ್ಭುತ ಅನುಭವ. ವಾಮ ಮಾರ್ಗ ಅಂದ್ರೆ ಅಷ್ಟು ಸುಲಭಕ್ಕೆ ತಳ್ಳಿ ಹಾಕೋ ವಿಷಯ ಅಲ್ಲ ಅನ್ನೋದು ಮನವರಿಕೆ ಆಗ್ತಾ ಇತ್ತು. ಇದು ಕೇವಲ ಕುಟ್ಟಿ ಚಾತನ್ ನಿಗೂಢತೆಯ ಒಂದು ಮುಖ ಅಷ್ಟೇ. ಮಧ್ಯಾಹ್ನದ ಪೂಜೆಯಿಂದಲೇ ಇಷ್ಟು ಪರಿಣಾಮ ಆಗಿರ್ಬೇಕಾದ್ರೆ ಇನ್ನು ರಾತ್ರಿ ಪೂಜೆ ಹೇಗಿರುತ್ತೆ? ನೆನೆಸಿಕೊಂಡ್ರೆ ಏನೋ ವಿಚಿತ್ರ ಭಯ ಮತ್ತು ಕುತೂಹಲವಾಗ್ತಾ ಇತ್ತು. ರಾತ್ರಿಯ ಪೂಜೆ ಅಪ್ಪಟ ವಾಮಾಚಾರದ ಪೂಜೆ. ಕ್ಯಾಮರಾ ಕಣ್ಣಿಗೆ ನೈಜವಾದ ಮಾಟ ಮಂತ್ರ ಪೂಜೆ ಸಿಗೋದು ಅಸಾಧ್ಯ ಅಂದ್ರೂ ತಪ್ಪಿಲ್ಲ. ಆದರೆ ನಮಗೆ ಅಂಥ ಒಂದು ಆಪರ್ಚುನಿಟಿ ಸಿಗ್ತಾ ಇತ್ತು. ನಮ್ಮ ಅದೃಷ್ಟಕ್ಕೆ ಅಲ್ಲಿ ಕರ್ನಾಟಕದ ಒಬ್ಬ ವ್ಯಕ್ತಿ ಸಿಕ್ಕಿದ್ರು. ಅವರು ಕುಟ್ಟಿ ಚಾತನ್ ದೇವಸ್ಥಾನದಲ್ಲಿ ರಾತ್ರಿ ವಾಮಾಚಾರದ ಪೂಜೆ ಇಟ್ಕೊಂಡಿದ್ರು. ಅವರ ಪರ್ಮಿಷನ್ ತಗೊಂಡು ವಾಮಾಚಾರ ಪೂಜೆಯ ಅಪರೂಪದ ದೃಶ್ಯ ಸೆರೆ ಹಿಡಿಯೋಕೆ ತಯಾರಾದ್ವಿ. ನಮಗೆ ವಾಮಾಚಾರದ ಪೂಜೆ ದೃಶ್ಯ ಸೆರೆ ಹಿಡಿಯೋಕೆ ಒಪ್ಪಿಗೆ ಕೊಟ್ಟ ವ್ಯಕ್ತಿ ಯಾರು? ಅವರ ಹಿನ್ನೆಲೆ ಏನು? ಅಷ್ಟು ದೂರದ ಕರ್ನಾಟಕದಿಂದ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಾ ಇರೋದಾದ್ರೂ ಯಾವ ಕಾರಣಕ್ಕೆ? ಇಲ್ಲಿ ಎದುರು ಸಲಾಗ ಬಂದಿನಂದ್ರೆ ನಾನು ಏನು ಮಾಡಿದ್ರೆ ಇಲ್ಲಿ ಸಕ್ಸಸ್ ಇಲ್ಲ. ಅದ್ರ ಸಲಾಗ ಆ್ಯಕ್ಚುಲಿ ಐ ಆಮ್ ನಾಟ್ ಬಿಲೀವ್ ಇನ್ ಗಾಡ್ ಆ್ಯಂಡ್ ಆಲ್ಸೋ ನಂದು ಗ್ರ್ಯಾಂಡ್ ಮದರ್ಸ್ ಹಿಂಗೆ ಹೇಳ್ದಾರೆ, ಹಿಂಗೆ ಮಾಯಾ ಮಂತ್ರ ಮಾಡಿದ್ದಿರ್ಬೇಕು ಯಾರನ್ನ, ಅದ್ರದ್ದು ಸೊಲ್ಯೂಷನ್ ಆಗಿರೇ ನಿನ್ಗೆ ಸಕ್ಸಸ್ ಸಿಕ್ಕಿರ್ತದೆ. ಇದ್ದಕ್ರೆ ನೀನು ಹಿಂಗೆ ಇರ್ತೀಯೋ, ನೀನು ಅದ್ರಕ್ಕೆ ಏನನ್ನ ಸೊಲ್ಯೂಷನ್ ನೋಡಂದ್ರೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನೆಟ್ನ್ಯಾಗ ನಂಗೆ ಇದು ಏರಿಯಾ ಸಿಕ್ಕ್ಯದ ಕೇರಳ. ಅದ್ರಕ ನಾನು ಅಷ್ಟು ದೂರಿಂದ ಇಲ್ಲಿ ಸನಕ್ಕೆ ಬಂದೀನಿ. ಭಾಸ್ಕರ್ ಅನ್ನೋ ಈ ವ್ಯಕ್ತಿ ಕುಟ್ಟಿ ಚಾತನ್ನ ಸಹಾಯ ಬಯಸಿ ಬಂದಿರೋದಕ್ಕೆ ಕಾರಣ ಕುಟ್ಟಿ ಚಾತನ್ಗಿರುವ ಅದ್ಭುತ ಶಕ್ತಿ. ವಿಚಿತ್ರ ಅಂದ್ರೆ ಇದೇ ಇರಬೇಕು. ಭಾಸ್ಕರ್ ಒಬ್ಬ ನಾಸ್ತಿಕವಾದಿ. ದೇವರ ನಂಬಿ ಯಾವ ಕೆಲಸವನ್ನೂ ಮಾಡುವರಲ್ಲ. ಆದರೆ ಇವತ್ತು ಭಾಸ್ಕರ್ ತಮ್ಮ ಕಷ್ಟ ಪರಿಹಾರಕ್ಕಾಗಿ ಯಾವತ್ತೂ ಕಂಡು ಕೇಳರಿಯದ ಕುಟ್ಟಿ ಚಾತನ್ ಮುಂದೆ ನಿಂತಿದ್ದಾರೆ. ಪೂಜಾರಿ ಮುಂದೆ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರು. ಪೂಜಾರಿ ಭಾಸ್ಕರ್ ರವರ ಜಾತಕ ನೋಡಿ ಒಂದು ಪರಿಹಾರ ಪೂಜೆ ಮಾಡಿಸೋಕೆ ಹೇಳಿದ್ರು. ಮೇ ಬಿ ಇಲ್ಲಿಂದ ನಂದು ಗುಡ್ ಟೈಮ್ ಸ್ಟಾರ್ಟ್ ಆಗ್ತದಂತ ಆಶಾ ಮಾಡ್ಲಕತ್ತೀನಿ. ನೋಡಮ್ಮ ಏನಾಗ್ತದ. ಇವತ್ತು ನೈಟ್ ನಂದು ಪೂಜೆ ಅದ. ಅದು ಮಧ್ಯರಾತ್ರಿ 12:30. ವಾಮಾಚಾರದ ಪೂಜೆಯ ತಯಾರಿ ನಡೀತಾ ಇತ್ತು. ಇಡೀ ದೇವಾಲಯವನ್ನು ದೀಪ ಬೆಳಗಿಸಿ ಶೃಂಗರಿಸಲಾಯಿತು. ಇದಕ್ಕೂ ಒಂದು ಕಾರಣ ಇದೆ. ಪಂಚಭೂತಗಳಲ್ಲಿ ಬೆಂಕಿ ಮಹತ್ವದ್ದು. ಯಾವುದೇ ಪೂಜೆ ಮಾಡಬೇಕಾದ್ರೂ ದೀಪ ಬೆಳಗಿಸಲಾಗುತ್ತೆ. ಏಕೆಂದ್ರೆ ಬೆಂಕಿ ಪಾಸಿಟಿವ್ ಎನರ್ಜಿಯನ್ನ ಉತ್ಪತ್ತಿ ಮಾಡುತ್ತೆ. ನೆಕ್ಸ್ಟ್, ಮಂಡಲ ರಚನೆ. ಹಿಂದೂ ಸಂಪ್ರದಾಯದ ಪೂಜೆಗಳಲ್ಲಿ ಮಂಡಲಗಳಿಗೆ ಬಹಳ ಮಹತ್ವವಿದೆ. ಮಂಡಲಗಳ ರಚನೆಯನ್ನ ಋಷಿ ಮುನಿಗಳು ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಕಂಡುಕೊಂಡಂಥದ್ದು. ಈ ಪುರಾತನ ಮಂಡಲಗಳ ಹಿಂದಿನ ರಹಸ್ಯ ವಿಜ್ಞಾನಿಗಳಿಗೆ ಭೇದಿಸೋಕೆ ಇಂದಿನ ತನಕವೂ ಸಾಧ್ಯವಾಗಿಲ್ಲ. ಮಂಡಲಗಳು ಇಡೀ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸುತ್ತವೆ. ವಾಮಾಚಾರದ ಪೂಜೆಗಳಲ್ಲಂತೂ ಮಂಡಲಗಳ ರಚನೆ ಮಾಡದೆ ಪೂಜೆನೇ ಮಾಡಲ್ಲ. ಇಲ್ಲಿ ಕುಟ್ಟಿ ಚಾತನ್ ಪೂಜಾ ಪ್ರಯೋಗಕ್ಕೆ ತಕ್ಕನಾದ ಮಂಡಲ ರಚಿಸಲಾಗಿದೆ. ದೈವಶಕ್ತಿ ಎಚ್ಚರಗೊಳಿಸಿ ಮಂಡಲದ ಮಧ್ಯ ಆಹ್ವಾನಿಸಲಾಗುತ್ತೆ. ಆ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಮಾಡಲಾಗುತ್ತೆ. ಸಂಜೆ ಆಗಿ ಕತ್ಲಾಗಿದ್ದು ಆಯ್ತು. ದೀಪ ಬೆಳಗಿಸಿ ಮಹಾಪೂಜೆಗೆ ಸಿದ್ಧತೆ ಮಾಡಿದ್ದು ಆಯ್ತು. ಈ ಕುಟ್ಟಿ ಚಾತಾನ್ಗೆ ಮಾಡೋ ಮಹಾಪೂಜೆ ಎಷ್ಟು ವಿಭಿನ್ನವಾಗಿರುತ್ತೆ, ಎಷ್ಟು ಭಯಂಕರವಾಗಿರುತ್ತೆ ಅಂತ ನೋಡೋಣ. ಮಂಡಲಗಳ ರಚನೆ ಮುಂತಾದ ಪೂಜಾ ತಯಾರಿಗಳೆಲ್ಲ ಆದಮೇಲೆ ವಾಮಾಚಾರದ ಪೂಜೆ ಪ್ರಾರಂಭವಾಯಿತು.
ವಾಮಾಚಾರದ ಪೂಜೆ ಅಂದಾಕ್ಷಣ ಗಲಾಟೆ, ಅರಚಾಟ, ಕ್ರೂರವಾಗಿರುವ ಪೂಜೆ ಅಂದ್ಕೊಳ್ಬೇಡಿ. ಕುಟ್ಟಿ ಚಾತನ್ ಪೂಜೆ ಶಾಂತವಾಗಿತ್ತು. ಗಂಭೀರವಾದ ವಾತಾವರಣ, ನಿಧಾನವಾದ ಘಂಟೆಯ ಸದ್ದು. ಪೂಜೆ ಎಷ್ಟು ಶಾಂತವಾಗಿತ್ತೋ ಅಷ್ಟೇ ಆಳ ಮತ್ತು ತೀವ್ರವಾಗಿತ್ತು. ಕುಟ್ಟಿ ಚಾತನ್ನ ಜಾಗೃತಗೊಳಿಸಿ ಮಂಡಲದ ಮಧ್ಯೆ ಆಹ್ವಾನಿಸಲಾಯಿತು. ಮಂತ್ರದ ಮೂಲಕ ಭಾಸ್ಕರ್ ಹೊಂದಿರುವ ಕಷ್ಟವನ್ನ ಪರಿಹರಿಸುವಂತೆ ಕುಟ್ಟಿ ಚಾತನ್ನನ್ನು ಪ್ರಯೋಗಿಸಲಾಯಿತು. ಪೂಜೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸಾಂಗವಾಗಿ ನೆರವೇರಿತು. ಭಾಸ್ಕರ್ ರವರ ಕಷ್ಟಗಳು ಕೂಡ ಇಷ್ಟೇ ಸುಲಭವಾಗಿ ಪರಿಹಾರವಾಗಲಿ ಅಂತ ಆಶಿಸೋಣ. ಈಗ ನಡೆದಂಥ ಕುಟ್ಟಿ ಚಾತಾನ್ ಪೂಜೆ ತುಂಬ ಶಾಂತ ರೀತಿಯಿಂದ ನಡೀತು. ಯಾಕೆಂದರೆ ಇವತ್ತು ಅಮಾವಾಸ್ಯೆ ರಾತ್ರಿ ಅಲ್ಲ, ಆದರೆ ಇದೇ ಪೂಜೆ ಅಮಾವಾಸ್ಯೆ ರಾತ್ರಿ ತುಂಬ ಭಯಂಕರವಾಗಿ ಮತ್ತು ಆಕ್ರೋಶಕರವಾಗಿರುತ್ತೆ. ಯಾಕೆಂದರೆ ಮಾಟ ಮಂತ್ರ ಮತ್ತು ವಶೀಕರಣ ಆದವರು ಬಿಡುಗಡೆ ಒಂದಕ್ಕೆ ಅಮಾವಾಸ್ಯೆ ರಾತ್ರಿ ಬರ್ತಾರೆ. ಈ ಪೂಜೆಯಿಂದಾಗಿ ನನ್ನ ಇಚ್ಛೆ ನೆರವೇರುತ್ತೆ ಅಂತ ನಂಬಿಕೆ ಇಟ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ. ವಿಷ್ಣುಮಾಯ ಕುಟ್ಟಿ ಚಾತನ್ನ ರಹಸ್ಯ, ಅದರ ಇತಿಹಾಸ, ಅಪರೂಪದ ವಾಮಾಚಾರದ ಪೂಜೆಯ ದೃಶ್ಯಗಳನ್ನ ಸೆರೆ ಹಿಡಿದ ನಮ್ಮ ಟೀಮ್ ಕೇರಳದ ಇತರ ವಿಚಿತ್ರಗಳನ್ನ ತಿಳಿಯೋಕೆ ಹೊರಟಿತು. ನಮ್ಮ ಮುಂದಿನ ಗುರಿ ಅವಳಿಗಳ ಊರು ಕೊಡಿನಿ. ಕೇರಳ ಪುಟ್ಟ ರಾಜ್ಯವಾದರೂ ವಿಶಿಷ್ಟವಾದ ರಾಜ್ಯ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಕುತೂಹಲ ಕೆರಳಿಸೋ ವಿಷಯ ಸಿಗುತ್ತೆ. ಕುಟ್ಟಿ ಚಾತನ್ ಟೆಂಪಲ್ಗೆ ಭೇಟಿ ನೀಡಿ ತಂತ್ರಮಂತ್ರ ಜಗತ್ತಿನಲ್ಲೊಮ್ಮೆ ಇಣುಕಿ ಈಗ ಇನ್ನೊಂದು ವಿಚಿತ್ರ ಊರನ್ನ ನೋಡೋಕೆ ತೆರಳುತ್ತಾ ಇದ್ದೀವಿ. ಅದೇ ಕೊಡಂಗಿ. ಕೇರಳ ರಾಜ್ಯದ ಮಲಪ್ಪುರಂ ಜಿಲ್ಲೆಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ ಕೊಡಿನಿ ಗ್ರಾಮ. ಭಾರತದಲ್ಲಿ ಎಲ್ಲೂ ಕಾಣದ ಸೌಂದರ್ಯವನ್ನ ಈ ಗ್ರಾಮ ತನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಂಡಿದೆ. ವಿಜ್ಞಾನಕ್ಕೂ ಹಾಗೂ ವಿಸ್ಮಯಕ್ಕೂ ಮಿಲುಕದ ಗ್ರಾಮ ಈ ಕೊಡಿನಿ. ಅಲ್ಲಿಗೆ ನಮ್ಮ ಪಯಣ. ಸುತ್ತಲೂ ನೀರು, ಆದರೆ ತಿರುಂಗಡಿ ಕಡೆಯಿಂದ ಮಾತ್ರ ಭೂಮಾರ್ಗದಲ್ಲಿ ತಲುಪಬಹುದು. ಮನಸೂರೆಗೊಳ್ಳೋ ಪ್ರಕೃತಿ ಸೌಂದರ್ಯ, ಹನಿ ಹನಿಯಾಗಿ ಬೀಳೋ ಮಳೆ, ಗ್ರೀನ್ ವೆಲ್ವೆಟ್ ಥರ ಕಾಣಿಸೋ ಈ ಪ್ಲಾಂಟೇಶನ್ಗಳು. ಕೇರಳದ ಯಾವುದೇ ಭಾಗಕ್ಕೆ ಹೋದ್ರೂ ಭೂತಾಯಿಯ ಇಂಥ ಮನೋಹರ ದೃಶ್ಯ ಕಾಣಿಸುತ್ತೆ. ಆದ್ರೆ ಕೊಡಂಗಿಯಲ್ಲೇನು ಅಂತೀರಾ? ಈಗ ನಾವು ತೋರ್ಸೋಕೆ ಹೊರಟಿರೋ ಕೊಡಂಗಿ ಸೌಂದರ್ಯಕ್ಕಷ್ಟೇ ಅಲ್ಲ, ಇಲ್ಲಿ ನಡೀತಾ ಇರೋ ವಿಚಿತ್ರ ಪ್ರಪಂಚದಾದ್ಯಂತ ಹೆಸರು ಮಾಡಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಅವಳಿಗಳ ಜನ್ಮವಾಗೋದು ಜಗತ್ತಿನ ಗಮನ ಸೆಳೆದಿದೆ. ಉಳಿದ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸರಾಸರಿ ಅವಳಿಗಳು ಜನಿಸೋದು ಕಡಿಮೆಯೇ. ಹೀಗಿದ್ರೂ ಅತಿ ಹೆಚ್ಚು ಟ್ವಿನ್ಸ್ ಜನಿಸೋ ಜಾಗ ಮಾತ್ರ ಭಾರತದ ಕೊಡಂಗಿ. ಕೊಡಂಗಿಯಲ್ಲಿ ಹುಟ್ಟೋ ಸರಾಸರಿ 1,000 ಮಕ್ಕಳಲ್ಲಿ 50 ಜೋಡಿ ಅವಳಿಗಳು. ಜಗತ್ತಿನಲ್ಲಿ ಅವಳಿಗಳು ಜನಿಸುವ ಪ್ರಮಾಣಕ್ಕೆ ಹೋಲಿಸಿದರೆ ಇಲ್ಲಿ 6 ಪಟ್ಟು ಹೆಚ್ಚು ಟ್ವಿನ್ಸ್ಗಳ ಜನನವಾಗುತ್ತೆ. ಕಳೆದ 5 ವರ್ಷಗಳಲ್ಲೇ 60ಕ್ಕೂ ಹೆಚ್ಚು ಜೋಡಿ ಅವಳಿ ಮಕ್ಕಳು ಜನಿಸಿದ್ದಾರೆ. ಅಲ್ಲದೆ ಈ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಏರ್ತಾ ಇದೆ. ನೈಜೀರಿಯಾದಲ್ಲಿರುವ ಇಗ್ಬೋ ಓರಾ, ಬ್ರೆಜಿಲ್ನ ಕ್ಯಾಂಡಿಡೋ ಗೋಡೋ ಇನ್ ಅನ್ನೋ ಊರು ಕೂಡ ಅತಿ ಹೆಚ್ಚು ಅವಳಿಗಳಿರುವ ಊರು ಅಂತ ಫೇಮಸ್. ಆದರೆ ಕೊಡಂಗಿಯಲ್ಲಿ ಟ್ವಿನ್ಸ್ ಹುಟ್ಟೋದಕ್ಕೆ ಕಾರಣ ಜೆನೆಟಿಕ್ ಅಲ್ಲ. ಹಾಗಾದರೆ ಇಲ್ಲಿನ ಟ್ವಿನ್ಗಳ ಜನನಕ್ಕೆ ಕಾರಣ ಏನು? ನೋಡೋಣ ಬನ್ನಿ. ചേട്ടാ, ഈ കൊടിനിക്ക് ಹೇಗೆ ಹೋಗಬೇಕು? ചെറുമുക്ക് റൈറ്റ് എങ്കിൽ ലെഫ്റ്റ് ಓಕೆ ലെഫ്റ്റ് നിന്ന് 2 കിലോമീറ്റർ പോകണം റൈറ്റ് റൈറ്റ് 2 കിലോമീറ്റർ മൊത്തം 5 കിലോമീറ്റർ. ಓಕೆ, ನೀವು ಯಾವತ್ತಾದ್ರೂ ಹೋಗಿದ್ದೀರಾ ಅಲ್ಲಿಗೆ? நல்லதா இருக்கு. கப்பல் குட்டிகள் இருக்கு, ஏட்ட குட்டிகள் இருக்கு. ஓகே, எவ்வளோ பேர் இருப்பாங்க அவங்க? எவ்வளோ பேர் இருப்பாங்க அவங்க? அங்கே ஒரு 100 பேரெல்லாம் இருக்கு. 100 பேர்? ಓಕೆ, ಥ್ಯಾಂಕ್ ಯು. ನಾವು ತನ್ನೊಳಗೆ ನಿಗೂಢಗಳನ್ನ ಬಚ್ಚಿಟ್ಟುಕೊಂಡ ಕೊಡಂಗಿ ಕಡೆ ಹೆಜ್ಜೆ ಹಾಕಿದ್ವಿ.
ಸೊ ಕೊಡಿನಿ ರೀಚ್ ಆಗಿದ್ದಾಯ್ತು. ಊರೊಳಗೆ ಹೋಗಿ ಎಷ್ಟು ಟ್ವಿನ್ಸ್ ಇದ್ದಾರೆ ಅಂತ ನೋಡೋಣ. ಒಂದೇ ಗರ್ಭದಲ್ಲಿ ಒಂದೇ ಅವಧಿಯಲ್ಲಿ ಜನಿಸಿದ ಮಕ್ಕಳನ್ನ ಅವಳಿ ಜವಳಿ ಅಂತಾರೆ. ಟ್ವಿನ್ಸ್ ಮಕ್ಕಳು ನೋಡೋಕೆ ಒಂದೇ ರೀತಿ ಇರಬೇಕು ಅನ್ನೋದಲ್ಲ, ಅಥವಾ ಒಂದೇ ಲಿಂಗಕ್ಕೆ ಸೇರಿದವರು ಅಂತಾನೂ ಆಗಿರ್ಬೇಕಾಗಿಲ್ಲ. ಸ್ವಭಾವ ಮತ್ತು ದೇಹ ರಚನೆಗಳೆಲ್ಲ ಬೇರೆ ಬೇರೆದೇ ಆಗಿರಬಹುದು. ಆದರೆ ಕೊಡಂಗಿಯಲ್ಲಿ ಹುಟ್ಟೋ ಅವಳಿಗಳು ಐಡೆಂಟಿಕಲ್, ಅಂದ್ರೆ ನೋಡೋಕು ಸೇಮ್ ಟು ಸೇಮ್ ಇರೋ ಮಕ್ಕಳೇ ಇಲ್ಲಿ ಹೆಚ್ಚು ಹುಟ್ಟೋದು. ಅವಳಿ ಮಕ್ಕಳು ಹುಟ್ಟೋಕು ಅನೇಕ ಕಾರಣಗಳಿರುತ್ತವೆ. ಕೃತಕ ಗರ್ಭಧಾರಣೆ, ವಂಶವಾಹಿನಿ, ಮಾಲಿನ್ಯಗಳು, ಲೇಟ್ ಮ್ಯಾರೇಜ್, ಆಹಾರ, ಗರ್ಭಧಾರಣೆಗೆ ಸೇವಿಸೋ ಔಷಧಗಳು, ಬದುಕಿನ ರೀತಿ ಮುಂತಾದವುಗಳು ಅವಳಿ ಮಕ್ಕಳು ಜನಿಸೋಕೆ ಕಾರಣವಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಕೊಡಂಗಿ ಮಟ್ಟಿಗೆ ಮಾತ್ರ ಈ ಯಾವ ಕಾರಣಗಳು ಅಪ್ಲೈ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಯಾವುದೇ ಕೃತಕ ಗರ್ಭಧಾರಣೆ ಮುಖಾಂತರ ಅವಳಿಗಳು ಜನಿಸುತ್ತಿಲ್ಲ. ಜನಿಸಿದ ಮಕ್ಕಳು ಆರೋಗ್ಯವಾಗಿಯೇ ಇದ್ದಾರೆ. ಕೊಡಂಗಿಯಲ್ಲಿ ವಿವಾಹದ ವಯಸ್ಸು ಸರಾಸರಿ 18ರಿಂದ 20 ವರ್ಷ. ಹಾಗಿದ್ರೆ ಕೊಡಂಗಿಯಲ್ಲಿ ಅವಳಿ ಮಕ್ಕಳು ಜನಿಸೋಕೆ ನಿಜವಾದ ಕಾರಣವಾದ್ರೂ ಏನು ಅಂತ ನೋಡೋಣ. ಆದರೆ ಅದಕ್ಕೂ ಮೊದಲು ಈ ಅವಳಿ ಮಕ್ಕಳು ಹೇಗೆ ಜನ್ಮ ತಾಳ್ತಾವೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೀರ್ಯಾಣು ಅಂಡಾಣುವನ್ನು ಜೊತೆಯಾಗೋದ್ರಿಂದ ಜೀವದ ಹಾದಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಆದ್ರೆ ಅವಳಿ ಜೀವಗಳು ರೂಪುಗೊಳ್ಳೋ ಹಂತ ಇದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಈ ಗರ್ಭಾವಸ್ಥೆಯಲ್ಲಿರೋ ಈ ಭ್ರೂಣದ ಅನುಭವ ಇತರ ಭ್ರೂಣಗಳಿಗಿಂತ ವಿಭಿನ್ನ. ಈ ಶಿಶು ಹುಟ್ಟೋ ಮೊದಲೇ ಇನ್ನೊಂದು ಜೀವವನ್ನ ಭೇಟಿಯಾಗಿರುತ್ತೆ. ಇನ್ನೊಂದು ಜೀವದ ಜೊತೆ ತಾಯಿಯ ಗರ್ಭಾಶಯವನ್ನ ಹಂಚಿಕೊಂಡಿರುತ್ತೆ. ಒಂದು ಜೀವಕೋಶದಿಂದ ಪ್ರಾರಂಭವಾಗಿ ಜನ್ಮ ತಾಳುವ ತನಕವೂ ಇವರ ಪ್ರಯಾಣ ಜೊತೆಗೆ. ಪುರುಷ ಸ್ತ್ರೀ ಜೊತೆಗೂಡಿದಾಗ ಸುಮಾರು 300 ಮಿಲಿಯನ್ ವೀರ್ಯಾಣುಗಳ ಬಿಡುಗಡೆಯಾಗುತ್ತೆ. ಬಿಡುಗಡೆಯಾದ ವೀರ್ಯಾಣುಗಳು ಗರ್ಭನಾಳದಲ್ಲಿ ಸಾಗಿ ಅಂಡಾಣುವಿನ ಜೊತೆ ಸೇರುತ್ತೆ. ಮೊಟ್ಟ ಮೊದಲು ಅಂಡಾಣುವನ್ನು ಯಾವ ವೀರ್ಯ ಭೇದಿಸುತ್ತದೆಯೋ ಅದು ಗೆದ್ದಂತೆ. ಅಂಡಾಣುವಿನ ಒಳಗೆ ವೀರ್ಯದ ಮತ್ತು ಅಂಡಾಣುವಿನ ವಂಶವಾಹಿನಿ ಸೇರುವುದೇ ಮಾನವನ ಹುಟ್ಟಿನ ಮೊದಲ ಮೆಟ್ಟಿಲು. ಅದೇ ಮೊದಲ ಜೀವಕೋಶ. ದಿನಗಳೆದಂತೆ ವಿಭಜನೆಗೊಳ್ಳುತ್ತಾ ಹೋಗಿ ಗರ್ಭಕೋಶಕ್ಕೆ ಅಂಟಿಕೊಳ್ಳುತ್ತೆ. ಅದೇ ಮುಂದೆ ಭ್ರೂಣವಾಗಿ ಶಿಶುವಾಗಿ ರೂಪುಗೊಳ್ಳುತ್ತೆ. ಇದು ಸಹಜ ಪ್ರಕ್ರಿಯೆ. ಆದರೆ ಕೆಲವು ಸಂದರ್ಭದಲ್ಲಿ, ಅಂದ್ರೆ ಸುಮಾರು 250ರಲ್ಲಿ ಒಂದು ಅಂಡಾಣು ಬೇರೆಯದೇ ರೀತಿಯಲ್ಲಿ ವರ್ತಿಸುತ್ತೆ. ವೀರ್ಯದ ಜೊತೆ ಮಿಲನಗೊಂಡ ಅಂಡಾಣು ಎರಡಾಗಿ ವಿಭಜನೆಗೊಂಡು ಬಿಡುತ್ತೆ. ಎರಡಾಗಿ ವಿಭಜನೆಗೊಂಡ ಅಂಡಾಣು 2 ಜೀವಗಳ ಹುಟ್ಟಿಗೆ ಕಾರಣವಾಗುತ್ತೆ. ವಿಜ್ಞಾನಕ್ಕೆ ಇಲ್ಲಿಯವರೆಗೆ ಅಂಡಾಣು ಯಾಕೆ ಈ ರೀತಿ ವಿಭಜನೆಗೊಳ್ಳುತ್ತೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಸ್ತ್ರೀ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅಥವಾ ತೀರಾದ ಅತಿಯಾದ ವಯಸ್ಸಿನಲ್ಲಿ ಗರ್ಭ ಧರಿಸಿದಾಗ ಅಂಡಾಣು ಈ ರೀತಿ ವಿಭಜನೆಗೊಳ್ಳುವ ಸಾಧ್ಯತೆ ಹೆಚ್ಚು. ಅಂತೂ ನಾವು ಅವಳಿ ಮಕ್ಕಳು ಹೇಗೆ ಹುಟ್ಟುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡಿದ್ವಿ. ವೈಜ್ಞಾನಿಕವಾಗಿ ಟ್ವಿನ್ಸ್ ಹುಟ್ಟೋ ರೀತಿ ಇದು. இங்கே ட்வின்ஸ் இருக்காங்களே, அவங்கள வீடெಲ್ಲ ಹೆಂಗಿರ್ಕೆ? ಹಾಂ, ಓಕೆ, ಥ್ಯಾಂಕ್ ಯು. ಸೊ ಹಿಂಗೆ ಮುಂದೆ ಹೋದ್ರೆ ಸಿಗತ್ತೆ ಅಂದರು. ನೋಡೋಣ. ಎಲ್ಲ ಹುಡುಗರು ಮಾತಾಡ್ತಿದ್ದಾರೆ. ஐய், இப்போதானே உங்களுக்கு பார்த்தேன் இங்கே. ஆ, அண்ணாவா? அவங்க கூப்பிடுங்க, போயிட்டு இருக்காங்க. ನಾವು ಕೊಡಂಗಿಯಲ್ಲಿ ಕಾಲಿರಿಸುತ್ತಲೇ ನಮಗೆ ಅವಳಿ ಮಕ್ಕಳು ಎದುರಾದ್ರು. இப்போதானே கேட்டேன் உங்கள. ட்வின்ஸ் வீடு எங்கே இருக்கு? நீங்களும் ட்வின்ஸ் அண்ட் சொல்லியிருக்காங்க. ஐயோ, ஓகே, என்ன பண்றீங்க? என்ன உங்க பேர் என்ன? அசைன். இது எதுக்கு ஷர்ட் வேற வேற கலர் போட்டிருக்கீங்க? கன்ஃபியூஸ் ஆகுதுன்னுட்டு இப்படி பண்றீங்களா நீங்க? வீட்லயும் கன்ஃபியூஷன் ஆகுதா? எதுக்கு எனக்கா உங்களை பார்த்தாக்கா 2 நிமிஷம் விட்டு எக்ஸ்சேஞ்ச் பண்ணிட்டாக்கா ஷர்ட், எனக்கு கன்ஃபியூஸ் ஆகுது, அதான் கேட்குறேன். ನಮ್ಮೂರಲ್ಲಿ 300ಕ್ಕಿಂತ ಹೆಚ್ಚು ಅವಳಿ ಜವಳಿಗಳಿದ್ದಾರೆ. ನಮ್ಮ ಸ್ಕೂಲಿಗೆ ಬಂದ್ರೆ ಎಲ್ಲಾ ಕ್ಲಾಸ್ನಲ್ಲೂ ಟ್ವಿನ್ಸ್ಗಳು ಇದ್ದೇ ಇರ್ತಾರೆ. ನಮ್ಮ ಟೀಚರ್ಸ್ಗಳಿಗಂತೂ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ஹாய், என்ன உங்களுக்கு பேர் என்ன? ரஷ்னா. இவ்வளோ கன்ஃபியூஷன் ஆகுது. உங்களுக்கு 2 பேர் ஒரே மாதிரி இருக்குங்க பார்க்கறதுக்கு. ஸ்கூலில் ஃப்ரெண்ட்ஸ் எப்படி ரியாக்ட் பண்ணுறாங்க உங்களுக்கு பேரை? லைக் கன்ஃபியூஸ் ஆகுங்களா? டீச்சர்ஸ்னு கன்ஃபியூஷன் ஆகும். டீச்சர் அதை பற்றி சொல்லுங்க.
ഒരു ദിവസം ഹോംവർക്ക് ചെയ്യാൻ വേണ്ടി ഞാൻ എഴുതിയിരുന്നു, ഇവിടെ എഴുതിയിട്ടില്ല. എന്നിട്ട് ഇവളടി എനിക്ക് കിട്ടി. ಹೀಗೆ ದಾರಿಯುದ್ದಕ್ಕೂ ನಮಗೆ ಅವಳಿ ಜೋಡಿಗಳು ಸಿಗ್ತಾ ಇದ್ರು. ಒಂದು ಕ್ಷಣ ನಮಗೆ ಆಶ್ಚರ್ಯವಾದ್ರೂ ಊರ ಒಳಗಡೆ ಹೋಗ್ತಾ ಹೋಗ್ತಾ ಇದು ಸಾಮಾನ್ಯ ಎನಿಸ್ಬಿಡ್ತು. ಇನ್ಫ್ಯಾಕ್ಟ್ ನಾವು ತ್ರಿವಳಿಗಳನ್ನ ಕೂಡ ಭೇಟಿಯಾದ್ವಿ. ಇಲ್ಲಿನ ಅವಳಿ ಜವಳಿಗಳಿಗೆ ಅಂತ ಒಂದು ಸಪರೇಟ್ ಒಕ್ಕೂಟನೇ ಇದೆ. ಅದೇ ಟ್ವಿನ್ಸ್ ಅಂಡ್ ಕಿನ್ಸ್ ಅಸೋಸಿಯೇಷನ್ ಅಂತ. ಅದರ ಚೇರ್ಮನ್ ಭಾಸ್ಕರ್ ಅವರು ಅವಳಿ ಜವಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ. ಅದರ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ನಾವು ಭಾಸ್ಕರನ್ನ ಭೇಟಿಯಾಗಿ ಕೊಡಂಗಿ ಊರಿನ ಮತ್ತು ಅವಳಿಗಳ ಜನ್ಮದ ಹಿಂದಿನ ರಹಸ್ಯ ಏನು ಅನ್ನೋದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಸರ್, ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಪೇರ್ ಇದ್ರು ಸರ್? 250 250. இப்போ 200 ಎಕ್ಸ್ಟ್ರಾ ಇருக்கு. 200 extra. ಅದು 1925 ಕೊಡನ್ನಿಯಲ್ಲಿ ಮೊದಲ ಅವಳಿ ಮಕ್ಕಳ ಜನ್ಮವಾಗಿತ್ತು. ಅದರ ನಂತರ ಪ್ರತಿ ವರ್ಷ ಅವಳಿ ಮಕ್ಕಳು ಜನಿಸುವ ಸಂಖ್ಯೆ ಹೆಚ್ಚಾಗ್ತಾನೆ ಹೋಯಿತು. ಇನ್ಫ್ಯಾಕ್ಟ್ ಸ್ವತಃ ಭಾಸ್ಕರ್ಗೆ ಕೂಡ ಅವಳಿ ಮಕ್ಕಳಿದ್ದಾರೆ. ಇದೆಲ್ಲ ತಿಳ್ಕೊಂಡ ನಂತರ ನಾವು ಭಾಸ್ಕರ್ ಕಲೆ ಹಾಕಿರೋ ದಾಖಲೆಗಳನ್ನ ಪರಿಶೀಲಿಸೋಕೆ ಹೊರಟ್ವಿ. இது ஃபர்ஸ்ட் ரிப்போர்ட் பண்ணது ஓல்டஸ்ட் இவர் தான், அலவி. இவங்க தான் oldest. அதுக்கப்புறம் வேற வந்தாச்சு. இப்போ ட்வின் ஸ்கூல்ல நிட்டிருக்காங்க சார் இங்க. அங்க வந்து 52 பேர்ஸ் அந்த ஒரே ஸ்கூல்ல இருந்து. ஓகே, ஒரே ஸ்கூல்ல 52 பேர்ஸ் படிச்சிருந்தாங்க. ಸೊ ಇವ್ರ ಅಸೋಸಿಯೇಷನ್ ಸ್ಟಾರ್ಟ್ ಆಗಿದ್ದ ಬಗ್ಗೆ ನ್ಯೂಸ್ ಬಂದಿದೆ. ಸೊ ಆ ನ್ಯೂಸ್ ಪೇಪರ್ ಕಟಿಂಗ್ ಸಹ ಈಗ ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಭಾಸ್ಕರ್ ಅವರ ಜೊತೆ ಮಾತಾಡಿದ ಮೇಲೆ ನಮ್ಮ ಕುತೂಹಲ ಜಾಸ್ತಿ ಆಯಿತು. ನಮಗೆ ತಿಳಿದ ಹಾಗೆ ಇಲ್ಲಿ ಅವಳಿ ಜವಳಿಗಳ ಜನ್ಮಕ್ಕೆ ಜೆನೆಟಿಕ್ಸ್ ಕಾರಣವಲ್ಲ. ಹಾಗಿದ್ರೆ ನಿಜವಾದ ಕಾರಣ ಏನು ಎಂಬ ಕುತೂಹಲ ನಮ್ಮಲ್ಲಿ ಮೂಡಿತು. ಅದನ್ನ ತಿಳಿಯೋಕೆ ನಾವು ಕೆಲವು ಎಕ್ಸ್ಪರ್ಟ್ಗಳನ್ನ ಮೀಟ್ ಮಾಡೋಕೆ ಹೊರಟ್ವಿ. ಕೊಡಂಗಿಯಲ್ಲಿ ಇಷ್ಟು ಜನ ಅವಳಿ ಜವಳಿಗಳು ಹುಟ್ಟೋದಕ್ಕೆ ಕಾರಣವಾದ್ರು ಏನು? ಈ ನಿಗೂಢವನ್ನ ಭೇದಿಸೋಕೆ ಡಾಕ್ಟರ್ ಶ್ರೀಬಿಜು ಅವರನ್ನ ಭೇಟಿ ಮಾಡಿದ್ವಿ. ಡಾಕ್ಟರ್ ಶ್ರೀಬಿಜು ಅವಳಿ ಮಕ್ಕಳು ಕೊಡಂಗಿಯಲ್ಲಿ ಏಕೆ ಜನಿಸ್ತಾರೆ ಅನ್ನೋದ್ರ ಮೇಲೆ 2008ರಿಂದಲೇ ರಿಸರ್ಚ್ ಮಾಡ್ತಾ ಇದ್ದಾರೆ. The exact cause why this twinning phenomenon is occurring in this small village. ಕೊಡಿನಿಯಲ್ಲಿ ಇಷ್ಟೊಂದು ಅವಳಿ ಜವಳಿಗಳು ಹುಟ್ಟೋ ನಿಜವಾದ ಕಾರಣ ನಮಗೇನು ಅಂತ ತಿಳಿದು ಬಂದಿಲ್ಲ. ವಿಜ್ಞಾನವು ಕೂಡ ಈ ವಿಷಯವಾಗಿ ನಿರ್ದಿಷ್ಟವಾದ ನಿಲುವನ್ನ ತೆಗೆದುಕೊಳ್ಳಕ್ಕಾಗಿಲ್ಲ. ಆದರೆ ನಮ್ಮ ಬಳಿ ಕೆಲವು ಹೈಪೋಥಸಿಸ್ ಹಾಗೂ ಕೆಲವು ಊಹಾಪೋಹಗಳಿವೆ. Local place in Kodini. ಅವಳಿ ಜನ್ಮದ ಹಿಂದಿನ ನಿಖರ ಕಾರಣವನ್ನು ತಿಳಿಯಲು ಅನೇಕ ವೈಜ್ಞಾನಿಕ ಸಂಶೋಧನೆಗಳು ನಡೆಯಲ್ಪಟ್ಟವು. ಕೊಡಂಗಿ ಬಗ್ಗೆ ಸಾಲು ಸಾಲು ವರದಿಗಳು ಬರೆಯಲಾರಂಭಿಸಿದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೊಡಂಗಿ ರಹಸ್ಯ ಗಮನ ಸೆಳೆಯಿತು. ದೈಹಿಕ, ವಂಶವಾಹಿನಿ, ಪರಿಸರ ಹೀಗೆ ಎಲ್ಲ ವಿಧದಲ್ಲೂ ಪರೀಕ್ಷೆ ಮಾಡಲಾಯಿತು. ಆದ್ರೆ ರಿಸಲ್ಟ್ ಮಾತ್ರ 0. ಇದುವರೆಗಿನ ಯಾವ ವೈಜ್ಞಾನಿಕ ಸಂಶೋಧನೆಗೂ ಅವಳಿ ಜನ್ಮದ ರಹಸ್ಯವನ್ನ ಭೇದಿಸಲಾಗಲಿಲ್ಲ. So from my experience and from my observation, ನನ್ನ ಅನುಭವ ಹಾಗೂ ಅಬ್ಸರ್ವೇಷನ್ ಮೂಲಕ ತಿಳಿದ ವಿಷಯ ಏನು ಅಂತಂದ್ರೆ, ಇಲ್ಲಿನ ಅವಳಿ ಜವಳಿಗಳ ಹುಟ್ಟಿನ ಕಾರಣಕ್ಕೆ ನಾವು ತಾಯಿಯ ದೇಹದ ಆಚೆಗೆ, ಅಂದರೆ ಹೊರಗಿನ ಪರಿಸರದ ಕಡೆ ಗಮನ ಹರಿಸಬೇಕಾಗತ್ತೆ. which is leading to this twin phenomenon. ಯಾವಾಗ ಎಲ್ಲಾ ರೀತಿಯಲ್ಲೂ ಪರೀಕ್ಷೆ ಮಾಡಿ ಉತ್ತರ ಕಂಡುಕೊಳ್ಳುವಲ್ಲಿ ಮನುಷ್ಯ ಸೋಲ್ತಾನೋ ಅಲ್ಲಿ ನಂಬಿಕೆ, ಊಹೆಗಳು, ಕಲ್ಪನೆಗಳು ಹುಟ್ಕೊಳ್ಳುತ್ತವೆ. ಹಾಗಿದ್ರೆ ಕೇವಲ ಪ್ರಕೃತಿ ವಾತಾವರಣಗಳೇ ಇದಕ್ಕೆಲ್ಲ ಕಾರಣನ? ವಾತಾವರಣದಿಂದ ಮಾತ್ರವೇ ಹೀಗೆ ಅವಳಿಗಳು ಜನ್ಮವೆತ್ತಲು ಸಾಧ್ಯವೇ ಎಂಬುದು ಕೂಡ ಯಕ್ಷ ಪ್ರಶ್ನೆಯಾಯಿತು. We assume that it is because of something in the environment is causing it. ಕೊಡಿನಿಯ ಪರಿಸರದ ಯಾವುದೋ ಒಂದು ಅಂಶ ಅವಳಿ ಜವಳಿಗಳ ಜನ್ಮಕ್ಕೆ ಕಾರಣ ಆಗ್ತಿದೆ. ಅವಳಿ ಜವಳಿಗಳ ಜನ್ಮಕ್ಕೆ ಪರಿಸರವೇ ಕಾರಣ ಅಂತ ಯಾಕೆ ಹೇಳ್ತಿದೀವಿ ಅಂತಂದ್ರೆ, ಅದಕ್ಕೊಂದು ನೀವು ಇಂಟ್ರೆಸ್ಟಿಂಗ್ ವಿಷಯ ಕೇಳಬೇಕು. ಅದೇನು ಅಂತಂದ್ರೆ, ಬೇರೆ ಊರಿಂದ ಬಂದು ಕೊಡಿನಿಯಲ್ಲಿ ಉಳ್ಕೊಂಡಂತ ಜನ ಅವರಿಗೆ ಕೂಡ ಅವಳಿ ಜವಳಿಗಳ ಮಕ್ಕಳಾಗತ್ತೆ. Twins when they come over here.
ಕೇವಲ ಕೊಡಗಿಯಲ್ಲಿರೋ ಸ್ಥಳೀಯರು ಮಾತ್ರ ಅವಳಿಗಳ ಹುಟ್ಟಿಗೆ ಕಾರಣರಾಗ್ತಾರಾ ಅಂದ್ರೆ ಅದಕ್ಕೆ 100% ಕಾರಣ ವಂಶವಾಹಿನಿ ಎಂದು ಹೇಳಬಹುದು. ಆದ್ರೆ ವಂಶವಾಹಿನಿ ಚಾರ್ಟ್ ನೋಡಿದ್ರೆ ಖಂಡಿತ ಶಾಕ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಅವಳಿಗಳು ಕೇವಲ ಸ್ಥಳೀಯರಿಗಷ್ಟೇ ಅಲ್ಲ, ಕೊಡಗಿಯ ಜೊತೆ ಯಾವ ಜೆನೆಟಿಕ್ ಸಂಬಂಧ ಇಲ್ಲದವರಿಗೂ ಇಲ್ಲಿ ಅವಳಿ ಮಕ್ಕಳಾಗಿವೆ. ಇದು ನಿಜವಾಗಿಯೂ ಒಂದು ರಹಸ್ಯವೇ? ಹಾಗಿದ್ರೆ ಕೊಡಗಿಯ ವಾತಾವರಣವೇ ಅವಳಿ ಮಕ್ಕಳ ಹುಟ್ಟಿಗೆ ಕಾರಣನ? ಹಾಗಿದ್ರೆ ವಾತಾವರಣದಲ್ಲಿರೋ ಯಾವ ಅಂಶ ಇದಕ್ಕೆ ಕಾರಣ ಆಗಿದೆ? ಇದನ್ನ ತಿಳ್ಕೊಳ್ಳೋಕು ಮೊದಲು ಇದಕ್ಕಿಂತ ಮುಖ್ಯವಾದ ಹಾಗೂ ಆಸಕ್ತಿಕರವಾದ ಇನ್ನೊಂದು ವಿಷಯ ತಿಳ್ಕೊಳ್ಳೇಬೇಕು. ಅದು ಅವಳಿಗಳು ಹುಟ್ಟುವಾಗ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗಬಹುದು, ಅವಳಿಗಳ ಕೊಡಗಿಯಲ್ಲಿ ಇದು ಸಾಮಾನ್ಯನಾ ಅನ್ನೋ ವಿಷಯ. ಈ ವಿಷಯ ಅರ್ಥಗೊಂಡ್ರೆ ಕೊಡಗಿಯ ರಹಸ್ಯ ಸುಲಭವಾಗಿ ಬಗೆಹರಿಸಬಹುದು. ಅದನ್ನ ತಿಳ್ಕೊಳ್ಳೋಕೆ ಅಂತ ನಾವು ಸ್ಥಳೀಯ ಫೇಮಸ್ ಡಾಕ್ಟರ್ ಅನ್ನ ಭೇಟಿ ಮಾಡೋಕೆ ಹೊರಟ್ವಿ. ಸುಮಾರು 450 ಹೆರಿಗೆಗಳನ್ನ ಮಾಡಿಸಿದ ಕೀರ್ತಿ ಈ ಡಾಕ್ಟರ್ದು. ಇವರು ಮಾಡಿಸಿದ ಹೆರಿಗೆಗಳಲ್ಲಿ ಹೆಚ್ಚಿನವು ಅವಳಿ ಮಕ್ಕಳದ್ದು ಅನ್ನೋದು ಇನ್ನೂ ವಿಶೇಷ. ಯೂಶುವಲಿ ತಾಯಿಗಾಗೋ ತೊಂದರೆಗಳು ಅಂದ್ರೆ ಗರ್ಭಪಾತ, ಹೈ ಬ್ಲಡ್ ಪ್ರೆಷರ್, ಅನಿಮಿಯಾ, ಡಯಾಬಿಟೀಸ್ ಮತ್ತು ಲಿವರ್ ಡ್ಯಾಮೇಜ್ ಕೂಡ ಆಗೋ ಸಾಧ್ಯತೆಗಳಿವೆ. ಮತ್ತೆ ಮಕ್ಕಳ ವಿಷಯಕ್ಕೆ ಬಂದಾಗ ಪ್ರಿಮೆಚ್ಯೂರ್ ಆಗಿ ಹುಟ್ಟೋ ಚಾನ್ಸಸ್ ಜಾಸ್ತಿ ಇರತ್ತೆ. ಒಂದು ಮಗುಗೆ ಪೌಷ್ಟಿಕಾಂಶ ಸಿಕ್ಕು ಇನ್ನೊಂದು ಮಗುಗೆ ಅದು ಸಿಗದೆ ಹೋದಾಗ ಹಾರ್ಟ್ ಫೇಲ್ಯೂರ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಟ್ವಿನ್ಸ್ ಡೆಲಿವರಿ ಅಂದ್ರೆ ಸಾಮಾನ್ಯವಾಗಿ ಸಕ್ಸಸ್ ರೇಟ್ ಸ್ವಲ್ಪ ಕಮ್ಮಿನೇ. ಅವಳಿ ಮಕ್ಕಳು ಹುಟ್ಟುತ್ತಾರೆ ಅಂದ್ರೆ ಕಾಂಪ್ಲಿಕೇಶನ್ಸ್ ಒಂದೆರಡಲ್ಲ. ಡಾಕ್ಟರ್ ಕೂಡ ಅವಳಿ ಮಕ್ಕಳು ಹುಟ್ಟುತ್ತಾರೆ ಅಂದ್ರೆ ಆ ಗರ್ಭಿಣಿ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾರೆ. ಪೋಷಕಾಂಗಗಳ ಕೊರತೆ, ಹೆರಿಗೆ ಸಮಯದಲ್ಲಿ ತೊಂದರೆಯಿಂದ ಹಿಡಿದು ಸಯಾಮಿ ಶಿಶುಗಳ ಹುಟ್ಟಿನ ತನಕ ಹಲವಾರು ತೊಂದರೆಗಳು ಎದುರಾಗಬಹುದು. ಆದರೆ ಅದೃಷ್ಟವಶಾತ್ ಕೊಡಗಿಯಲ್ಲಿ ನಮಗೆ ಒಂದೇ ಒಂದು ಸಯಾಮಿ ಶಿಶು ಕೂಡ ಕಾಣಸಿಗಲಿಲ್ಲ. Twinning is actually hazardous for the mother as well as for the child. ಅವಳಿ ಜವಳಿಗಳ ಡೆಲಿವರಿ ತಾಯಿ ಹಾಗೂ ಮಗು ಇಬ್ಬರಿಗೂ ತೊಂದರೆನೆ. ಆದರೆ ನಾವು ಕೊಡಗಿಯಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಹುಟ್ಟೋ ಅವಳಿ ಜವಳಿಗಳಿಗೆ ಯಾವುದೇ ರೀತಿ ದೈಹಿಕ ಅಥವಾ ಮಾನಸಿಕ ನ್ಯೂನ್ಯತೆಗಳಿಲ್ಲ. ಮತ್ತೆ ತಾಯಿ ವಿಷಯಕ್ಕೆ ಬಂದಾಗ್ಲೂ ಪ್ರಿಮೆಚ್ಯೂರ್ ಡೆಲಿವರಿ ಅಥವಾ ಅಬಾರ್ಷನ್ ಯಾವ್ದು ಕೂಡ ಇಲ್ಲಿ ಕಂಡು ಬರಲ್ಲ. ಇದೇ ಕೊಡಗಿ ಸ್ಪೆಷಾಲಿಟಿ. Congenital anomalies in these children till date. ಡಾಕ್ಟರ್ ಶ್ರೀಬಿಜು ಮಾತನ್ನ ಕೇಳಿ ನಮಗೆ ನಿಜವಾಗಿಯೂ ಆಶ್ಚರ್ಯ ಆಯಿತು. ಕೊಡಗಿ ಒಂದು ಸಾಮಾನ್ಯ ನಗರವಲ್ಲ, ಪವಾಡಗಳ ನಗರಿ ಅನ್ನೋದು ನಮಗೂ ಖಾತ್ರಿಯಾಗಿತ್ತು. ಯಾಕೆಂದ್ರೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ ತಾಯಿ ಹಾಗೂ ತಾಯಿಯ ಗರ್ಭದಿಂದ ಹೊರಬಂದ ಶಿಶುಗಳು ಯಾವುದೇ ತೊಂದರೆಯಾಗದೆ ಅವರ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ. ಎಲ್ಲ ಗರ್ಭಿಣಿಯರ ಹೆರಿಗೆಯೂ ಕೂಡ ಸಾಮಾನ್ಯವಾಗೇ ಇರುತ್ತೆ. ಹಾಗಿದ್ರೆ ಈ ನಿಗೂಢ ಕೊಡಗಿಯ ನಿಜವಾದ ಗುಟ್ಟೇನು ಏನೆಂಬುದನ್ನ ಮುಂದೆ ತಿಳಿಯೋಣ ಬನ್ನಿ. ಇಲ್ಲಿ ಎಕ್ಸ್ಪರ್ಟ್ಗಳು ಮಾಡಿರೋ ಅಬ್ಸರ್ವೇಷನ್ ಪ್ರಕಾರ ಕೊಡಗಿಯಲ್ಲಿ ಅವಳಿ ಜವಳಿಗಳ ಜನ್ಮಕ್ಕೆ ಕಾರಣ ಇಲ್ಲಿನ ಒಂದು ಪರಿಸರದ ಅಂಶ. ಅದೇನು ಅಂತಂದ್ರೆ ಇಲ್ಲಿನ ಜನ ಕುಡಿಯೋ ನದಿ ನೀರು. ಎಸ್, ಇಷ್ಟೆಲ್ಲ ಪವಾಡಗಳು ನಡೆಯುತ್ತಿರೋದು ಕೊಡಗಿಯಲ್ಲಿ ಹರಿಯುವ ನದಿಯಿಂದ. ಇಲ್ಲಿನ ಜನರು ಹೇಳುವ ಪ್ರಕಾರ ಅಲ್ಲಿ ಹರಿಯೋ ನೀರನ್ನ ಕುಡಿದವರು ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾರೆ. ಅಷ್ಟೇ ಅಲ್ಲ, ಹೊರಗಿನಿಂದ ಬಂದವರು ಸತತ 2 ರಿಂದ 3 ವರ್ಷಗಳ ಕಾಲ ಕೊಡಗಿಯಲ್ಲಿ ನೆಲೆಸಿದ್ರೆ ಅವರು ಕೂಡ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾರೆ. ಅವರ ಪ್ರಕಾರ ನೀರಿನಲ್ಲಿರೋ ಯಾವುದೋ ಕೆಮಿಕಲ್ ಇಷ್ಟಕ್ಕೆಲ್ಲ ಕಾರಣ ಅಂತ. ಆದ್ದರಿಂದಲೇ ಇಲ್ಲಿ ಅವಳಿಗಳು ಹುಟ್ಟುತ್ತಾರೆ. ಆದ್ರೆ ಇವೆಲ್ಲ ಊಹೆ ಅಷ್ಟೇ. ಈ ಊಹೆಯನ್ನ ಯಾವ ವೈಜ್ಞಾನಿಕ ಸಂಶೋಧನೆಗಳು ದೃಢಪಡಿಸಿಲ್ಲ. ಅವಳಿ ಜನ್ಮ ವೈಜ್ಞಾನಿಕವಾಗಿ ಸಾಬೀತಾಗುವವರೆಗೂ ಅಲ್ಲಿನ ಜನರಿಗೆ ಅವರ ಕಲ್ಪನೆಯೇ ಸತ್ಯ. ಅವಳಿಗಳು ಹೆಚ್ಚು ಯಾಕೆ ಇಲ್ಲಿ ಹುಟ್ಟುತ್ತಾರೆ ಅನ್ನೋದು ಕಾರಣ ಸಿಗದೇ ಇರಲಿ. ಆದ್ರೆ ಅದು ಜನಜೀವನದ ನೆಮ್ಮದಿಗಂತೂ ಕುತ್ತು ತಂದಿಲ್ಲ. ಅವಳಿಗಳ ಜನ್ಮದ ಕುರಿತಾಗಿ ಇವರಿಗೆ ಯಾವುದೇ ಬೇಸರವಿಲ್ಲ. ಒಂದಲ್ಲ ಒಂದು ದಿನ ವಿಜ್ಞಾನ ಕೊಡಗಿಯ ಅವಳಿಗಳ ಹಿಂದಿನ ರಹಸ್ಯ ಭೇದಿಸುತ್ತೆ ಅಂತ ಆಶಿಸೋಣ.